ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರ್ತಕ್ಕಂಥ ಭಾಳ ಹೇಳ್ತೀರಿ ನೀವು. ಯಾರೋ ಒಬ್ಬರು ನಿಮ್ಮ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಮಾತನಾಡಿದ್ರೆ ಅದನ್ನು ತಿಳಿಸೋದು, ಅಕೌಂಟ್ನ ಬ್ಲಾಕ್ ಮಾಡೋದು, ಈ ಸನಾತನ ಧರ್ಮ ಏನಿದೆ ಭಾಳ ದೊಡ್ಡ ಧರ್ಮ ಇದು. ಇದು ಸಾವಿರಾರು ವರ್ಷದಿಂದ ಹಿಂದೆ ಇರ್ತಕ್ಕಂಥ ಧರ್ಮ. ಇವರು ಒಂದು ಆಯಿತು, ನೀವು 12 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀರಿ, ಎಷ್ಟು ಜನ ಹಿಂದೂಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿರಿ? ನಿಮಗೆ ನಮ್ಮ ಮೇಲೆ ಯಾಕೆ ನೀವು ಪ್ರಶ್ನೆ ಕೇಳ್ತೀರಿ? ನೀವೇನು ಮಾಡಿದಿರಿ ಅಂತ ಹೇಳಿ ಅಂತಕ್ಕಂಥದಕ್ಕೆ ಮಾಧ್ಯಮದವ್ರಿಗೆ ಅವಕಾಶ ಕೊಡೋದಲ್ಲ. ಇವ್ರೇನು ವಿಶ್ವಗುರು ಅಂತ ಇವ್ರೇನು ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ಯಾರು ಹೇಳ್ಬೇಕು ಇವರಷ್ಟು ಇವರೇ ವಿಶ್ವಗುರುನ? ಇವತ್ತು ಗ್ಯಾಸ್ ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಲೈನಿಗೆ ಜನಗಳು ನಿಂತ್ಕೊಂಡು ಬಡ್ದಾಡ್ತಾ ಇದ್ದಾರೆ. ಇವ್ರು ಇನ್ನು ರಾತ್ರಿ 11:45ರಿಂದ 2 ಗಂಟೆವರೆಗೆ ಪೋಲಿಂಗ್ ಆಗಿದೆ ಅಂತೇಳಿ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಸುಮಾರು 17 ಲಕ್ಷ ವೋಟ್ ಆಗಿದೆ. 76% ಇರ್ತಕ್ಕಂಥ ವೋಟಿಂಗು, 4% ವೋಟ್ ಶೇರ್ ಜಾಸ್ತಿ ಆಗಿದೆ. 3,500 ಬೂತ್ಗಳು, 3,500 ಬೂತ್ಗಳಲ್ಲಿ 17 ಲಕ್ಷ ಅಷ್ಟು ವೋಟಿಂಗ್ ಆಗಿದ್ರೆ 6 ಸೆಕೆಂಡಿಗೆ ಒಂದು ವೋಟ್ ಆಗಿದೆ ಅಂತ ಅರ್ಥ. ನಡೀತಾ ಇದೆ ಪ್ರಚಾರ, ಚೆನ್ನಾಗಿ ನಡೀತಾ ಇದೆ. ಅರ್ಪಟ ಪ್ರಚಾರ ನಡೀತಾ ಇದೆ. ನಂಬಿಕೆ ಇದೆ. ಇಲ್ಲಿ ಒಂದು ದಾವಣಗೆರೆ ಒಂದು ಹಾಗೂ ಬಾಗಲಕೋಟೆ 2 ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತ ವಿಶ್ವಾಸ ಇದೆ. ಆ ರೀತಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ತಾರೆ. ನನ್ನ ರಾಜಕೀಯ ಜೀವನದಲ್ಲಿ ಯೂಶಲಿ ಆ ಥರ ಯಾವತ್ತು ಮಾತಾಡಿಲ್ಲ. ನಾನು ಮಾತಾಡೋದು ಬಟ್ ರಿಕ್ವೆಸ್ಟ್, BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಎಲ್ಲರೂ ನಾವ್ಯಾರು ಶಾಶ್ವತ ಉಳಿಯೋದಿಲ್ಲ. ಇಲ್ಲಿ ನಾವೇನು ಕೆಲಸ ಮಾಡಿದ್ದೇವೆ, ನಾವು ಜನರಿಗೆ ಅನುಕೂಲ ಮಾಡಿದ್ದೇವೆ ಅಂತ ಹೇಳೋದು ಬಿಟ್ಟರೆ ವೈಯಕ್ತಿಕವಾಗಿ ಒಬ್ರಿಗೊಬ್ಬರಿಗೆ ಬಯದ್ರಕ್ಕಿನ ಅರ್ಥ ಇಲ್ಲ. ಈಗ ಅವ್ರು ಆ ರೀತಿ ಮಾತಾಡಿದ್ರೆ ನಾವೇನು ಮಾತಾಡ್ಬೇಕು ಸರಿಯಲ್ಲ ಅಂತ ಖಂಡಿತವಾಗಿ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಖಂಡಿಸ್ತೀನಿ. ಜಮೀರ್ ಅಹಮದ್ ಅವರು ಬಂದರು, ಬರ್ತಾರೆ ಅನ್ಸುತ್ತಲ್ಲ, ನಾಳೆ ಬರ್ತಾರೆ ಅಂತ. ಕಳೆದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ. ಎರಡು ಕಡೆ ಗೆಲ್ತೀರ? ಖಂಡಿತವಾಗ್ಲೂ 2 ಕಡೆ ಗೆಲ್ತೀವಿ. BJP ಡಬ್ಬ ಮುಗಿಲಿಕ್ಕೆ ಬಂದಿದೆ. ಟಿಫನ್ ಡಬ್ಬ ಕಟ್ಟಿಗಿಡ್ದು 12 ವರ್ಷದಿಂದ ಹಳೇ ಪಿಕ್ಚರ್ ಹೇಳಿ 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 ಇವ್ರ ಹತ್ರ ಈಗ ಏನು ಹೇಳಲಿಕ್ಕೇನು ಇಲ್ಲ. ಒಂದು TV, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ವಲ್ಪ ನಮಗೆ ಅವಕಾಶ ಇತ್ತು, ಅದನ್ನು ನಿಂದಿಸ್ಬಿಟ್ರೆ ಈಗ ಬಂದು ಹೊಸ ಕಾನೂನುಗಳನ್ನ ಮಾಡಿ. ಪ್ರಧಾನಮಂತ್ರಿ ಮೋದಿ ಸಾಹೇಬ್ರೆ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇರ್ತಕ್ಕಂಥದ್ದು ಭಾಳ ಹೇಳ್ತೀರಿ ನೀವು. ಯಾರೋ ಒಬ್ಬರು ನಿಮ್ಮ ವಿರುದ್ಧ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನ ಮಾತನಾಡಿದ್ರೆ ಅದನ್ನು ತಿಳಿಸೋದು, ಅಕೌಂಟ್ನ ಬ್ಲಾಕ್ ಮಾಡೋದು, ಇದು ಏನು ಮಾಡ್ಬೇಕಂತಿದ್ದೀರಿ? ಆಯ್ತು, ನೀವು ಇನ್ನೂ 5 ವರ್ಷ ಪ್ರಧಾನಮಂತ್ರಿ ಇರ್ತೀರಿ. ನೀವು ಸಾಧನೆಗಳ ಬಗ್ಗೆ ಮಾತನಾಡಿದ್ರೆ ವಿನಾ ಹೊರತು ನೇರವ್ರನ್ನ ಬೈಯೋದು, ಕಾಂಗ್ರೆಸ್ನವ್ರನ್ನ ಬೈಯೋದು, ನೇರವ್ರನ್ನ ಬೈಯೋದು. ನೀವು ದಯಮಾಡಿ ಒಂದು ನನಗೆ ರಿಕ್ವೆಸ್ಟ್ ಇದೆ, ಮಾಧ್ಯಮ ಸ್ನೇಹಿತರು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಅವ್ರು ನಮ್ಮನ್ನು ಬಂದು ಟೀಕೆ ಮಾಡ್ತಾರೆ. ಆಯಿತು, BJP ರೂಲ್ಡ್ ಸ್ಟೇಟ್ಗಳಲ್ಲಿ ಏನಿದೆ ಇವತ್ತು? ಉದಾಹರಣೆಗೆ ಬಿಹಾರ್ ತೊಗೊಳ್ಳೋಣ, UP ತೊಗೊಳ್ಳೋಣ, ಯಾವ ಸ್ಥಾನದಲ್ಲಿದೆ? ಗುಜರಾತ್ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿ ನೋಡ್ರಿ. ಇವರು ಮುಸ್ಲಿಮರನ್ನ ಬೈಯೋದು, ನಮ್ಮ ಹಿಂದೂ ಸಮಾಜ, ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಏನಿದೆ ಭಾಳ ದೊಡ್ಡ ಧರ್ಮ ಇದು. ಇದು ಸಾವಿರಾರು ವರ್ಷದಿಂದ ಹಿಂದೆ ಇರ್ತಕ್ಕಂಥ ಧರ್ಮ. ಇವರು ಒಂದು 100 ವರ್ಷದಿಂದ ಇವರೇನೋ ಒಂದು ಮಾಡ್ಕೊಂಡು ನಾವು ಹಿಂದೂ ಅಂತ ಇವ್ರೇನು ಹಿಂದೂ ಪರವಾಗಿ ಕಾಂಟ್ರಾಕ್ಟ್ ತೊಗೊಂಡಾರಲ್ಲ. ಎಲ್ಲರೂ ಈ ದೇಶದಲ್ಲಿ ಸುಮಾರು 85% ಜನ ಹಿಂದೂಗಳೇ ಇದ್ದಾರೆ. ಇವರು ರಾಜಕೀಯ ಒಂದು ಪಕ್ಷ ಕಟ್ಕೊಂಡು ನಾವೇ ಹಿಂದೂ ಅಂತ ಹೇಳ್ಕೊಂತ ಹೋಗ್ತಿದಾರಲ್ಲ. ನೀವು ಕೇಳಿ, ಆಯಿತು, ನೀವು 12 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀರಿ, ಎಷ್ಟು ಜನ ಹಿಂದೂಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿರಿ? ನಿಮ್ಮ ಹಿಂದೂ ಮಕ್ಕಳುಗಳು ಎಲ್ಲಿ ಓದ್ತಾ ಇದ್ದಾರೆ? ಇವತ್ತು ಬಡವರು, ಇವತ್ತು 1 ಲಕ್ಷ ಶಾಲೆಗಳು ಮುಚ್ಚಿದ್ದಾರೆ. ಇವತ್ತು ಮೋದಿ ಸಾಹೇಬರು ಬಂದ ನಂತರ ಈ ಭಾರತ ದೇಶದಲ್ಲಿ 1 ಲಕ್ಷ ಶಾಲೆಗಳು ಮುಚ್ಕೊಂಡು ಹೋಗಿದ್ದಾವೆ. ಅದರ UP, MP, ಬಿಹಾರ್ ಸೇರಿದ್ರೆ 80% ಶಾಲೆಗಳು ಇಲ್ಲೇ ಮುಚ್ಕೊಂಡು ಹೋಗಿದ್ದಾವೆ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದಕ್ಕೆ ನಾವೇನು ಪ್ರಶ್ನೆ ಕೇಳಬೇಕು? ಏನು ಪ್ರಶ್ನೆ ಕೇಳಬೇಕಾ ಗೊತ್ತಿಲ್ಲ ದೇಶಕ್ಕೆ. ಅವರೇ ದಿನ ಬೆಳಗ್ಗೆ ಬರೋದು, ನಮ್ಮನ್ನು ಪ್ರಶ್ನೆ ಕೇಳೋದು. ಸ್ವಾಮಿ, ನೀವು ಆಡಳಿತ ಮಾಡ್ತಿದ್ದೀರ 12 ವರ್ಷದಿಂದ, ನಮ್ಮ ಮೇಲೆ ಯಾಕೆ ನೀವು ಪ್ರಶ್ನೆ ಕೇಳ್ತೀರಿ? ನೀವೇನು ಮಾಡಿದಿರಿ ಅಂತ ಹೇಳಿ ಅಂತಕ್ಕಂಥದಕ್ಕೆ ಮಾಧ್ಯಮದವ್ರಿಗೆ ಅವಕಾಶ ಕೊಡೋದಿಲ್ಲ. 12 ವರ್ಷ ಆಯಿತು, ಒಂದು ಪ್ರೆಸ್ ಮೀಟು ಮಾಡೋದಿಲ್ಲ ಪುಣ್ಯಾತ್ಮರು. ವಿಶ್ವಗುರು ಅಂತ ನಾವು ಹೇಳ್ಕೊಂಡು ಅಡ್ಡಾಡ್ತಿದ್ದೀವಿ. ನೇಪಾಲ್ ನಮ್ಮ ಜೊತೆ ಸರಿ ಇಲ್ಲ. ನೇಪಾಲು ಇದು ಮೋಸ್ಟ್ಲಿ ಅರೌಂಡ್ 90-95% ಹಿಂದೂ ರಾಷ್ಟ್ರ. ನಮಗೆ ನೇಪಾಲಿಗೆ ಯಾಕೆ ಸರಿ ಇಲ್ಲ ಅಂತ ಯಾರನ್ನ ಕೇಳ್ಬೇಕು ಬೇಡ? ನೇಪಾಲಿಗೆ ನಮಗೆ ಸರಿ ಇಲ್ಲ, ಭೂಟಾನಿಗೆ ನಮಗೆ ಸರಿ ಇಲ್ಲ, ಯಾವುದೋ ಇರಾನ್ ಅವರು ನಮಗೇನೋ ಚಾಬಾರ ಪೋರ್ಟ್ ಕೊಟ್ಟಿದ್ರು, ಅಲ್ಲಿಂದನೂ ಹೊರಗೆ ಬಂದುಬಿಟ್ಟಿವಿ. ಶ್ರೀಲಂಕಾ ಸರಿ ಇಲ್ಲ. ಯಾವ ದೇಶದ ಜೊತೆ ನಾವು ಸರಿ ಇದೀವಿ? ಇವ್ರೇನು ವಿಶ್ವಗುರು ಅಂತ ಇವ್ರೇನು ಹೇಳ್ಕೊಂಡು ಅಡ್ಡಾಡ್ತಿದ್ದಾರೆ. ಯಾರು ಹೇಳ್ಬೇಕು ಇವರಷ್ಟು ಇವರೇ ವಿಶ್ವಗುರುನ? ಇವತ್ತು ಗ್ಯಾಸ್ ಇಲ್ಲ, ಡೀಸೆಲ್ ಇಲ್ಲ,
ಪೆಟ್ರೋಲ್ ಇಲ್ಲ, ಲೈನಿಗೆ ಜನಗಳು ನಿಂತ್ಕೊಂಡು ಬಡ್ದಾಡ್ತಾ ಇದ್ದಾರೆ. ಇವ್ರು ಇನ್ನಾದರೂ ಭಾಷಣ ಮಾಡೋದು, ಇವರೆಷ್ಟಿಗೆ ಇವ್ರಿಗೆ ಹೇಳ್ಕೊಳ್ಳೋದು. ಅವ್ನು ಎಲೆಕ್ಷನ್ ಒಂದು ಏಜೆಂಟ್ ಇಟ್ಕೊಂಡ್ಬಿಟ್ಟವ್ರು, ಎಸ್ ಆರ್ನಲ್ಲಿ ಹೋಗೋದು. ಯಾರು ಕನ್ಯಾಕುಮಾರ, ಯಾರ ಹೆಸರು ಜ್ಞಾನೇಶ್ ಕುಮಾರ್ ಹಿಡ್ಕೊಂಬಂದ್ಬಿಟ್ಟು ಎಲೆಕ್ಷನ್ ಗೆಲ್ತಕ್ಕಂಥ ಒಂದು ವ್ಯವಸ್ಥೆ. ಈಗ ಮೊನ್ನೆ ತಾನೇ ಒಂದು ರೆವಲ್ಯೂಷನ್ ಆಗಿದೆ. ಆಂಧ್ರ ಪ್ರದೇಶನಲ್ಲಿ 11:45 ರಾತ್ರಿ, ಅಂದರೆ 11:45 PM ರಾತ್ರಿ 11:45ರಿಂದ 2 ಗಂಟೆವರೆಗೆ ಪೋಲಿಂಗ್ ಆಗಿದೆ ಅಂತೇಳಿ ವೆಬ್ಸೈಟಲ್ಲಿ ತೋರಿಸ್ತಾ ಇದೆ. ಸುಮಾರು 17 ಲಕ್ಷ ವೋಟ್ ಆಗಿದೆ. 76% ಇರ್ತಕ್ಕಂಥ ವೋಟಿಂಗು, 4% ವೋಟ್ ಶೇರ್ ಜಾಸ್ತಿ ಆಗಿದೆ. 3,500 ಬೂತ್ಗಳು, 3,500 ಬೂತ್ಗಳಲ್ಲಿ 17 ಲಕ್ಷ ಅಷ್ಟು ವೋಟಿಂಗ್ ಆಗಿದ್ದರೆ 6 ಸೆಕೆಂಡಿಗೆ ಒಂದು ವೋಟ್ ಆಗಿದೆ ಅಂತ ಅರ್ಥ. 6 ಸೆಕೆಂಡಿಗೆ ಒಂದು ವೋಟ್ ಆಗಿದೆ ಅಂತ ಅರ್ಥ. ನಾವಿರ್ತಕ್ಕಂಥ ಈ ಸ್ಟ್ಯಾಟಿಸ್ಟಿಕ್ ಬರ್ತಾ ಇದೆ. ಈ ಡಾಟಾ ಬಗ್ಗೆ ಕೇಳಿದ್ರೆ ಒಬ್ಬರು ಏನು ಹೇಳೋಂಗಿಲ್ಲ. ಇವರು ಗೆಲ್ತಕ್ಕಂಥದ್ದು ಮಷಿನ್ಗಳು, ಜನಕ್ಕೆ ಸುಳ್ಳು ಹೇಳ್ನದೀಗ. ನಮ್ಮ ಕಾಲದಲ್ಲಿ ಈ ಸ್ವಾತಂತ್ರ್ಯ ಪೂರ್ವದಲ್ಲಿಂದ ಸ್ವಾತಂತ್ರ್ಯ ಬರೋವರೆಗೆ ಈ ದೇಶದಲ್ಲಿ ಎಷ್ಟು ಗುಡಿಗಳಿದೆ ಅಂತ ಹೇಳಿದ್ವಿ. ಇವ್ರು ಬಂದು ಎಷ್ಟು ಗುಡಿಗಳು ಕಟ್ಟಾರಂತೆ? ಒಂದೇ ಒಂದು ರಾಮ ಮಂದಿರ ಕಟ್ಟಿದ್ದಾರೆ. ಅದು ಜನರು ದುಡ್ಡು ತೊಗೊಂಡು, ಹಳೆ ಟೈಮ್ ಕೂಡ ತೊಗೊಂಡಿದ್ದು ದುಡ್ಡು, ಕೆಮಣ ಇಟ್ಟಂಗಳಿಗೆ ತೊಗೊಂಡಿದ್ದಾರೆ, ಲೆಕ್ಕ ಕೊಟ್ಟಿಲ್ಲ ಅವರು. ಈಗ ಕೂಡ ಮತ್ತೆ ಅದೇ ಜನರ ಹತ್ರ ದುಡ್ಡು ತೊಗೊಂಡು ಕಟ್ಟಿದ್ದಾರೆ. ಆಯ್ತು, ಕಟ್ಟಿದ್ವಿ, ಸಂತೋಷ. ಇವತ್ತು ಹೇಮಂತ್ ಬಿಶ್ವಾಸ್ ಮಾತನಾಡ್ತಿದ್ದಾರೆ, ನಾನು ಬೀಫ್ ತಿನ್ನಕ್ಕೆ ಬಿಡಲ್ಲ ಅಂತ ಎಲ್ಲ ಕಡೆ ಭಾಷಣ ಮಾಡ್ತಿದ್ದಾರೆ. ಇವ್ರ ಸರ್ಕಾರ ಬಂದಮೇಲೆ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಬೀಫ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿಗಳು, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿಗಳು 100% ಎಲ್ಲ ಹಿಂದೂಗಳಿಂದ ಇದ್ದಾವೆ. ಅದು ಅರ್ಧಕ್ಕರ್ಧ ಜನ UPಯಿಂದ ಇದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಯಾವ ಬೀಫ್ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಕಂಪ್ನಿಯಿಂದ ಚಂದ ತೊಗೊಂಡಿದ್ದಾರೆ, ಚಂದ ವಸೂಲಿ ಮಾಡಿದ್ದಾರೆ. ಚಂದ ವಸೂಲಿ ಮಾಡಿ BJP ಆಫೀಸ್ಗಳು ಕಟ್ಕೊಂಡಿದ್ದಾರೆ. BJP ಆಫೀಸ್ ಕಟ್ಕೊಂಡ ಜೊತೆಗೆ ಇವತ್ತು BJPಯ ಬ್ಯಾಲೆನ್ಸು 10,000 ಕೋಟಿ ಇದೆ ಆಫೀಸ್ದು. ಇದು ಯಾರು ಕೇಳ್ಬೇಕು ಸ್ವಾಮಿ? ನರೇಂದ್ರ ಮೋದಿ ಸಾಹೇಬರು 14,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ PM ಕೇರ್ ಫಂಡ್ನಲ್ಲಿ. PM ಕೇರ್ ಫಂಡ್ನಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡನ್ನು ಈ ದೇಶದ ಯಾರೂ ಪ್ರಶ್ನೆ ಕೇಳ್ಕೊಡ್ದು ಅಂತೇಳಿ ಅವರೇ ಕಾನೂನು ಮಾಡ್ತಾ ಇದ್ದಾರೆ. ಮತ್ತು ಏನು ಕೇಳ್ಬೇಕು ನಾವು ಪ್ರಧಾನಮಂತ್ರಿ ಅವರು? BJPಯವ್ರಿಗೆ ಏನು ಕೇಳ್ಬೇಕಂತ ನಾವು? ಇವ್ರು 70 ವರ್ಷದ ನಮಗೆ ಇತಿಹಾಸ ಕೇಳ್ತಾ ಇದ್ದಾರೆ, 70 ವರ್ಷದ ಲೆಕ್ಕ ಕೇಳ್ತಾ ಇದ್ದಾರೆ. PM ಕೇರ್ ಫಂಡ್ ಲೆಕ್ಕ ಕೊಡ್ರು ಮಾರಾಯರು. ನೀವು 70 ವರ್ಷ ಏನಾಯ್ತು ಅಂತ ನಮ್ಮನ್ನು ಲೆಕ್ಕ ಕೇಳ್ತಾರೆ. ನೀವು ಮೊನ್ನೆ ತಾನೇ 14,000 ಕೋಟಿ ನೀವು ಒಂದು ಟ್ರಸ್ಟ್ ಮಾಡ್ಕೊಂಡು ದುಡ್ಡು ತೊಗೊಂಡು ಅದರ ಲೆಕ್ಕ ಕೊಡೋಕ್ಕೆ ನಿಮಗೆ ಬರ್ತಾ ಇಲ್ಲ. BJPಯವ್ರಿಗೆ ನಾಚಿಕೆ ಇದೆಯಾ? ಮತ್ತು ದೇಶದ ಬಗ್ಗೆ ಮಾತಾಡ್ತಾರೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮೇಲೆ ಅತ್ಯಾಚಾರ ಆಗುತ್ತೆ. ಅದೇ ಬಾಂಗ್ಲಾದೇಶಿಗೆ 5,000 ಟನ್ ಮೆಟ್ರಿಕ್ ಟನ್ನಷ್ಟು ಡೀಸೆಲ್ 52 ರೂಪಾಯಿ ಕೊಡ್ತಾರೆ. ಯಾರು ಕೇಳ್ಬೇಕು ಈ ಪ್ರಶ್ನೆ? ಇವ್ರು ಯಾವಾಗ ಬೇಕಿದ್ದವರು ಮುಸಲ್ಮಾನರಿಗೆ ಬೈಬೋದು. ಮುಸಲ್ಮಾನರಿಗೆ ಬೈತಕ್ಕಂಥ ಉದ್ದೇಶ ಓಟ್ ಕೇಳಕ್ಕೆ ಬಿಟ್ಟರೆ, ಹಿಂದೂಗಳು ಓಟ್ ಸಿಗ್ತದೆ ಅನ್ನೋದು ಬಿಟ್ಟರೆ, ಇವರು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಯಾವ ಹಿಂದೂಗೆ ಅನುಕೂಲ ಆಗಿದೆ ಅಂತ ಕೇಳ್ರಿ ಅಂತ ನನ್ನ ಪ್ರಶ್ನೆ ನಿಮಗೆ, ದಯಮಾಡಿ ಕೇಳ್ರಿ. ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಒಂದು ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಅದೇ ಈಗ ಇಲ್ಲಿ BJP ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ಅದು ಅಲ್ಪಸಂಖ್ಯಾತರ ಸ್ವಾಭಿಮಾನದ ಸೋಲು. ಕಾಂಗ್ರೆಸ್ ಸೋತ್ರೆ ಅವರು ಅಲ್ಪಸಂಖ್ಯಾತ ಸ್ವಾಭಿಮಾನ ಗೆಲುವು ಅಂತ ಪ್ರಚಾರ ಮಾಡ್ತಾರೆ. ಅವ್ರಿಗೆ ಯಾವ್ದು ಏನೋ ಒಂದು ಟೈಟಲ್ಗಳು ನೀವು ಸ್ವಾಭಿಮಾನ ಬಾಭಿಮಾನ ಇಂಥ ಟೈಟಲ್ಗಳು ಮಾಡ್ಕೊಳ್ಳೋದು ಬಿಟ್ಟರೆ ಏನು ಇಲ್ಲ. ಇವೇ ಪಿಕ್ಚರ್ ಇವ್ರದ್ದು. ಒಂದು ಟೈಟಲ್ ಮಾಡ್ಕೊಂಬಿಡೋದ. ಅವ್ರ ಹತ್ರ ರೊಕ್ಕದ ಮೇಲೆ 20,000 ಜನ ಕೆಲಸ ಮಾಡೋರು. ಈ IT ಸೆಲ್ಲಲ್ಲಿ ಒಂದು 20,000 ಜನ ಕೆಲಸ ಮಾಡೋರಿದ್ದಾರೆ. ಅದೆಲ್ಲ IT ಗ್ರೂಪ್ಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸೋದು ಬಿಟ್ಟರೆ ನಾವು ಇನ್ನಾದರೂ ಕೇಳ್ತಾ ಇದ್ದೀವಲ್ಲ. ಇವತ್ತು ಸುಮ್ಮನೆ ಉದಾಹರಣೆ ಕೊಡ್ರಿ. ಇವತ್ತು ಡಾಲರ್ ರೇಟಿಗೆ ರೂಪಿ ರೇಟಿಗೆ ಯಾರನ್ನ ಮಾತಾಡ್ತಾರೆ ಬಂದು. ನಾಚಿಕೆ ಮಾನ ಮರ್ಯಾದೆ ಏನೇನಿದೆ BJP ಅವರಿಗೆ? ಕೇಳಿ ನೋಡ್ರಿ. ಇಂಥ ಪ್ರಶ್ನೆಗಳು ಯಾವ ಉತ್ತರ ಕೊಡೋದಲ್ಲ. ಇಂಥವೇ ಮಾತಾಡೋದು. ಏನೋ ಒಂದು ಕೇಳ್ಬಿಟ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳೋಬಿಡೋದು. ಮುಸಲ್ಮಾನರಿಗೆ ಪಾಕಿಸ್ತಾನಿಗೆ ಬೈದ್ಬಿಟ್ಟು ಏನು ಉಳಿದಿಲ್ಲ. ಕಾಲ ದೂರಿಲ್ಲ. ಎಲ್ಲದಕ್ಕೂ ಕಾಲಕ್ಕೆ ಕ್ರಮೇಣವಾಗಿ ದೇವ್ರು ತೋರಿಸ್ತಾನೆ. ಟೈಮ್ ಭಾಳ ದೂರ ಇಲ್ಲ, ಬರ್ತದೆ. ಈಗ ಸ್ವಲ್ಪ ದಿವಸದ ಬರ್ತದೆ. ಸಮಸ್ಯೆ ಬರ್ತಾ ಇದೆ. ಸಮಸ್ಯೆ ಎಲ್ಲಿದೆ ಬರ್ತಾ ಇದ್ದಿಲ್ಲ. ಅದೇ ಹೇಳ್ತಿರೋದು. ಈಗ BJP ಉತ್ತರ ಕೊಡಬೇಕಲ್ಲ. ಈಗ ಸಮಸ್ಯೆ ಇರತಕ್ಕಂಥದ್ದು ನಮ್ಮ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಏನಿಲ್ಲ, ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು. ನಾವು ಸಪ್ಲೈ ಮಾಡಬೇಕು. ಸ್ಟೇಟ್ ಎಲ್ಲಿಂದ ಬರ್ಬೇಕು? LPG ಗ್ಯಾಸು, ಕ್ರೂಡ್ ಆಯಿಲ್ ಎಲ್ಲಿಂದ ಬರಬೇಕು? ಮತ್ತು ಅದನ್ನು ನೀವು ಅರ್ಥ ಮಾಡ್ಕೊಂಡು ಕೇಳಿ ಅವರಿಗೆ. ಅಲ್ಲ, ಹೋಗಿ ಜನ ಅಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಆಕ್ರೋಶಕ್ಕೆ ಒಪ್ಪ ನಾವು ಗೌರವಿಸ್ತೀವಿ. ಬಟ್ ಎಲ್ಲ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಬರಬೇಕು. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗೋದಿಲ್ಲ. ಇವತ್ತು ನೋಡಿ, ಮೊನ್ನೆ ತಾನೇ ಕತ್ತರ್ಲಿಂದ 20 ಹೆಣಗಳು ಬಂದಿದ್ದಾವೆ. ಮೊನ್ನೆ ವಾರ್ನಲ್ಲಿ UAEಲಿಂದ 20 ಹೆಣಗಳು ಬಂದವು. ಯಾರು ಯಾವಾಗ ಸತ್ತಿದ್ದಾರೆ ಒಂದು ಡೀಟೇಲ್ಸ್ ಇಲ್ಲ. ಹೆಣಗಳು ಬಂದಿದ್ದಾರೆ. ಒಂದು ಸೌಜನ್ಯಕ್ಕೆ ಪ್ರಧಾನಮಂತ್ರಿಯವರು ಒಂದು ಸಂತಾಪ ಸೂಚನೆ ಮಾಡೋಂಗಿಲ್ಲ. ಯಾಕಂದರೆ ಇವು ಟೀ ಗಾರ್ಡನ್ ಡ್ಯಾನ್ಸ್ ಮಾಡ್ತಾರೆ, ಚಪ್ಪಾಳೆ ಹೊಡಕ್ಕಿಂತ ಡ್ಯಾನ್ಸ್ ಮಾಡ್ತಾರೆ. ಏನೋ
ಒಂದು ಪಿಕ್ಚರ್ ನಡೀತೈತೆ ಈ ದೇಶದಲ್ಲಿ, ನೋಡ್ಬೇಕು ನಾವು. ದಿನ ಬೆಳಗ್ಗಿದ್ರೆ ನಿರ್ಮಲ್ ಅವ್ರನ್ನೇ ನೋಡಬೇಕು. ಒಂದು ಸರಿಯಾದ ಪ್ರೆಸ್ ಮೀಟ್ ಮಾಡಲಿ ಅಂತ ಹೇಳಿ ತಮ್ಮ ಮುಖಾಂತರ ಕೇಳ್ಬೇಕು. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.